ಗುರುಗಳೇ, ಇಷ್ಟೊತ್ತರೆಗೂ ಪಾಡ್ಕಾಸ್ಟ್ ನೋಡಿದ್ರಿ. ಇದು ನಮ್ಮ ಮೊದಲ ಪಾಡ್ಕಾಸ್ಟ್ ಆಗಿತ್ತು, ಟಾಕ್ ಶೋ. ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಹಾಗೆ ಬರೋ ದಿನಮಾನಗಳಲ್ಲಿ ಬೇರೆ 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 ರಂಗದಲ್ಲಿರೋ ವ್ಯಕ್ತಿಗಳನ್ನ ಕರೆಸ್ತೀವಿ, ನಾವು ಮಾಡ್ಕೊಂಡು ಹೋಗ್ತೀವಿ. ಇದಕ್ಕೆ ನಿಮ್ಮ ಸಪೋರ್ಟು ಬೆಂಬಲ ನಮಗೆ ಇರಲಿ. ಜೊತೆಗೆ ಇನ್ನೊಂದು ಮತ್ತು ಇದು ನಿಧಿ ಅಂತ ಪುಸ್ತಕ, ಕತೆಗಳ ಕೂಡಿಕೆ ಅಂತ. ಈ ಪುಸ್ತಕ ಬರೋದಕ್ಕೆ ಒಂದು ಸ್ಟೋರಿ ಇದೆ ಇದರಿಂದ. ಈ ಪುಸ್ತಕ ಯಾಕೆ ಬರೀಬೇಕು ಅಂತ ಅಂದರೆ, ಒಬ್ಬ ಕೌಶಿಕ್ ರತ್ನ ಅಂತ ಫ್ರೆಂಡು ನನಗೆ. ಆ್ಯಕ್ಚುಲಿ ಅವನು ಸಿನಿಮಾ ಮಾಡಬೇಕು ಅಂತ ಬೆಂಗಳೂರು ಬಂದಿದ್ದವನು. ಅವ್ರದ್ದೊಂದು ಟೀಮ್ ಇದೆ, ಸಿನಿಮಾಗೆ ಕತೆ ರೆಡಿ ಇದೆ ಅವ್ರ ಹತ್ರ. ತುಂಬ ಜನ ಪ್ರೊಡ್ಯೂಸರ್ ಹತ್ರ ಹೋಗಿದ್ದಾರೆ, ಎಲ್ಲಿ ಸಿಕ್ಕಿಲ್ಲ ಪ್ರೊಡ್ಯೂಸರ್ಗಳು. ಅದಕ್ಕೆ ಅವ್ರನ್ನ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಟೀಮ್ ಅವರು, ಒಂದು ನಿಧಿ ಕತೆಗಳ ಕೂಡಿಕೆ ಅಂತ ಪುಸ್ತಕನ ಪ್ರಿಂಟ್ ಮಾಡಿಸಿ ಇದನ್ನ ಇದನ್ನೇನೋ ಈಗ ನೋಡಿ, ಹಿಂದೆ ಅವ್ರದ್ದು ಇದ್ದಿದೆ ಸಿನಿಮಾದು ಇಲ್ಲೀಗಲ್, ಸಿನಿಮಾ ಅವ್ರದ್ದು ಇಲ್ಲೀಗಲ್ ಅಂತ. ಈ ಸಿನಿಮಾ ಮಾಡಬೇಕು, ಈ ಸಿನಿಮಾ ಮಾಡೋಕ್ಕೆ ಅವ್ರ ಹತ್ರ ದುಡ್ಡಿಲ್ಲ, ಅದಕ್ಕೆ ಪುಸ್ತಕನ ಮಾಡಿ ಪುಸ್ತಕನ ಮಾರಾಟ ಮಾಡಿ ಅದರಿಂದ ಬರೋ ದುಡ್ಡಲ್ಲಿ ಅವ್ರು ಸಿನಿಮಾ ಮಾಡಬೇಕು ಅಂತ ನಿಂತಿದ್ದಾರೆ. ಅವ್ರ ತಂಡಕ್ಕೆ ಒಳ್ಳೇದಾಗಲಿ. ಈಗ ಈಗ ನಿನಗೆ ಇದೇ ಗಿಫ್ಟಪ್ಪ, ಯಾಕಂದ್ರೆ ನಮ್ಮಿಂದನೂ ಅವ್ರಿಗೆ ಒಳ್ಳೇದಾಗಲಿ. ಅಲ್ವಾ? ನಾನು ದೇವರನ್ನ ಹೇಳ್ಬೇಕಂದ್ರೆ ಈಗ ಹೌದಲ್ವ, ಹಿಂಗೂ ಮಾಡ್ಬೋದಲ್ವಾ ಅಂತ ಅನಿಸ್ತು. ಸಿನಿಮಾಗಳು ಪ್ರೊಡ್ಯೂಸರ್ ಸಿಗ್ಲಿಲ್ಲ ಅಂದ್ರೆ ಇದನ್ನೇ ಒಂದು ಮಾಡ್ಬೋದು. ಕರೆಕ್ಟ್, ಚೆನ್ನಾಗಿದೆ ಇದು. ಈ ಥರದ್ದು ಐಡಿಯಾ ಚೆನ್ನಾಗಿದೆ. ಓದ್ತೀನಿ, ಇವತ್ತೇ ಹೋಗಿ ಓದ್ತೀನಿ. ಆಮೇಲೆ ಪುಸ್ತಕ ಕೊಡೋದು ಒಂದು ಒಳ್ಳೆ ಸಂಪ್ರದಾಯ. ಪುಸ್ತಕ ಕೊಡೋದು ಒಂದು ಒಳ್ಳೆ, ಕನ್ನಡದ ಪುಸ್ತಕಗಳು ಮತ್ತೆ ಎಸ್ಪೆಷಲಿ ಕನ್ನಡ ಪುಸ್ತಕಗಳು ಕೊಡೋದು ಒಳ್ಳೆ. ಅದೇ ಎಲ್ಲೋ ಕೇಳಿದ್ದೆ ನಾನು ಒಂದ್ ಕಡೆ, ಅಬ್ದುಲ್ ಕಲಾಂ ಅವ್ರನ್ನ ಹೇಳಿದ್ದು, ನೀನು ಕನಸು ಕಾಣೋದು ನಮ್ಮ ಭಾಷೆಲಿ ಅಂತೆ. ಹಂಗಾಗಿ ನಮ್ಮ ಭಾಷೆಲಿ ಓದಿದ್ರೆ ಇನ್ನೂ ಹತ್ರ ಆಗುತ್ತೆ. ಹೌದು, ನಿನ್ಗೆ ಆ ಭಾವನೆ ಫೀಲ್ ಆಗುತ್ತೆ ಒಂದು ಪದ ಓದ್ಬೇಕಾದ್ರೆ. ಅಲ್ಲ, ಬೊಕ್ಕೆ ಕೊಡೋಕ್ಕಿಂತ ಪುಸ್ತಕ ಕೊಟ್ವಿ. ಪುಸ್ತಕ ಕೊಡೋದ್ರಲ್ಲೂ ಕನ್ನಡ ಪುಸ್ತಕ ಕೊಟ್ವಿ. ಕನ್ನಡ ಪುಸ್ತಕ ಕೊಡೋದು ಅದ್ರಲ್ಲೂ ಈ ಸಿನಿಮಾದವರು ಪಾಪ ಸ್ಟ್ರಗಲ್ ಮಾಡಿ ಮಾಡ್ತಾರಂತ ಸಿನಿಮಾ ಕೊಟ್ವಿ, ಪುಸ್ತಕ ಕೊಟ್ವಿ. ಎಷ್ಟು ಇದು. ಥ್ಯಾಂಕ್ ಯು, ಒಳ್ಳೇದಾಗ್ಲಿ ಶಕ್ತಿ ಸ್ಟುಡಿಯೋ. ನಾನು ಆವಾಗ ಬರ್ತಾ ಇರ್ತೀನಿ, ಬೇರೆ ಬೇರೆದೆಲ್ಲ ಖಂಡಿತ ಮಾಡ್ಕೊಂಡೋಗೋಣ. ನಿನಗೂ ಒಳ್ಳೇದಾಗ್ಲಿ, ನಮಗೂ ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ. ಗುರುಗಳೇ, ಮತ್ತೆ ಸಿಗುವ.